ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಅನ್ನಪೂರ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಲಾಸ್ಟ್ ವೀಕಲ್ಲಿ ನಾವು ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ನಾನು ನಮ್ಮ ತಂಗಿ ಇಬ್ಬರು ಹೋಗಿದ್ವಿ, ಡ್ರೈವರ್. ಹಾಗೆ ಮಾದಾವರ ಸ್ಟೇಷನ್ ಹತ್ರ ನಮ್ಮ ತಂಗಿ ವೇಟ್ ಮಾಡ್ತಾಯಿದ್ರು. ಮತ್ತೆ ರಂಗಸ್ವಾಮಿ ಬೆಟ್ಟಕ್ಕೆ ತಲುಪಿದ್ವಿ. ಇದು ಬೆಂಗಳೂರಿಂದ ಒಂದು ನೆಲಮಂಗಲ ಮಾದಾವರ ಸ್ಟೇಷನಿಂದ ಒಂದು 47 ಕಿಲೋಮೀಟ್ರ್, 47 ನಿಮಿಷದಲ್ಲೇ ಬರ್ಬೋದು ಬೆಟ್ಟಕ್ಕೆ. ನೋಡಿ, ರೋಡ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಮುಕ್ಕಾಲು ಭಾಗ ರೋಡ್ ಆಗಿದೆ. ಒಂದಿಷ್ಟು ಮೆಟ್ಲು ಹಾಗೆ ಇದೆ. ಆ ಮೆಟ್ಲು ಹತ್ತಿ ಬರ್ತಾ ಇದ್ದೀವಿ ನೋಡಿ ಬೆಟ್ಟಕ್ಕೆ. ದೇವಸ್ಥಾನ ಮೇಲಿದೆ, ಬೆಟ್ಟದ ಮೇಲೆ. ತುಂಬ ಚೆನ್ನಾಗಿದೆ ವ್ಯೂ ಬೆಟ್ಟದ ಮೇಲೆ. ಹಾಗೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಬೆಟ್ಟ ಹತ್ತಾ ಇದ್ದೀವಿ ನೋಡಿ. ಒಂದು 100ರಿಂದ 150 ಮೆಟ್ಲಿರ್ಬೋದು. ಮೊದಲೆಲ್ಲ 1000 ಮೆಟ್ಲಿತ್ತು. 1000 ಇರ್ಬೋದು. 1000ಕ್ಕಿಂತ ಜಾಸ್ತಿನೇ ಇತ್ತು ಅಂದ್ಕೊತೀನಿ. ಈಗ ಮುಕ್ಕಾಲು ಭಾಗ ರೋಡ್ ಆಗಿದೆಯಲ್ಲ ಬೆಟ್ಟದ ಮೇಲೆ ಹತ್ತಕ್ಕೆ. ಒಂದು ಕಾಲು ಭಾಗ ಮಾತ್ರ ಇತ್ತು. 100-150 ಅಷ್ಟಿರ್ಬೋದೇನೋ. ಹಾಗೆ ನಿಧಾನಕ್ಕೆ ಬೆಟ್ಟ ಮೇಲೆ ಬರ್ತಾ ಇದ್ದೀವಿ ರಂಗಸ್ವಾಮಿ ದೇವಸ್ಥಾನಕ್ಕೆ, ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇನ್ನೇನು ಮೇಲೆ ಬಂದ್ವಿ. ನೋಡಿ, ಎಲ್ಲೆಲ್ಲಿ ನೋಡಿದ್ರು ಹಸಿರು, ತುಂಬ ಚೆನ್ನಾಗಿತ್ತು ವ್ಯೂ. ಹಾಗೆ ಬಿಸಿಲು ಕೂಡ ಇತ್ತು ಅವತ್ತು. ಲಾಸ್ಟ್ ವೀಕಲ್ಲಿ ಹೋಗಿದ್ವಿ ನಾವು. ನೋಡಿ, ದೇವಸ್ಥಾನದ ಬಾಗಿಲು ಕಾಣಿಸ್ತಾ ಇದೆ ನೋಡಿ, ಮೇನ್ ಮುಂದೆ. ಆದರೆ ಈ ಗೇಟ್ ಓಪನ್ ಇರಲಿಲ್ಲ. ಇನ್ನೊಂದು ಕಡೆಯಿಂದ ಹೋಗ್ಬೋದಾಗಿತ್ತು. ಆ ಕಡೆ ಇನ್ನೊಂದಿದೆ ಗೇಟು. ಸುತ್ತಲೂ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಗೇಟು ಓಪನ್ ಇತ್ತು, ಈ ಗೇಟ್ ಮುಚ್ಚಿದ್ರು. ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ವಿ ಅನಿಸುತ್ತೆ. ಸುತ್ತಲೂ ಬೆಂಗಳೂರೆಲ್ಲ ಕಾಣಿಸ್ತಾ ಇತ್ತು ಈ ಬೆಟ್ಟದ ಮೇಲಿಂದ. ನೋಡಿ, ಇಲ್ಲೊಂದು ಬಾಗಿಲಿದೆ. ಈ ಮೇನ್ ಬಾಗಿಲಿಂದ ಒಳಗಡೆ ಹೋದ್ವಿ. ಬಂದು
ಇಲ್ಲಿ ಒಂದು ತುಳಸಿ ಕಟ್ಟೆ ಥರ ಮಾಡಿದ್ದಾರೆ. ನೋಡಿ ಇಲ್ಲಿಂದ ನೋಡಿದ್ರೆ ಅದು ಶ್ರೀಗಂಧ ಬೆಟ್ಟ, ಅದು ಇಲ್ಲಿಂದ ಕಾಣಿಸ್ತಾ ಇದೆ ಶ್ರೀಗಂಧ ಬೆಟ್ಟ. ರೋಡಿಂದ ಕಾಣಿಸ್ತಾ ಇದೆ. ಮಹಿಮಾಪುರದಿಂದಲೇ ಹಾಗೆ ಒಂದು ರೋಡ್ ಹೋಗುತ್ತೆ ಶ್ರೀಗಂಧ ಬೆಟ್ಟಕ್ಕೆ. ತುಂಬ ಬೆಂಗಳೂರಿಂದ ಕೇವಲ 1 ಗಂಟೆ ಅಂತರದಲ್ಲಿದ್ದರೂ ಕೂಡ ಇದು ಎಷ್ಟು ಪ್ರಶಾಂತವಾದ ವಾತಾವರಣ. ಸೈಲೆಂಟು, ಗಲಾಟೆ ಇಲ್ಲ, ಗಲಾಟೆ ಗೌಜು ಗಲಾಟೆ ಏನೂ ಇಲ್ಲ. ಆರಾಮಾಗಿ ತುಂಬ ಪ್ರಶಾಂತವಾದ ಸ್ಥಳ ಇದು. ಎಲ್ಲರೂ ಒಮ್ಮೆ ಬಂದು ಹೋಗಿ, ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಕ್ಲಿಪ್ಪಿಂಗ್ ತೊಗೊತಾ ಇದ್ವಿ, ವಿಡಿಯೋ ಕ್ಲಿಪ್ಪಿಂಗು. ಗಲಾಟೆ ಅದು ಇದ್ದರೆ ನಾನು ವಿಡಿಯೋ ತೊಗೊಳ್ಳೋದು ಕಮ್ಮಿನೇ. ಎಲ್ಲರ ಎದುರು ಕಡೆ ವಿಡಿಯೋ ತೊಗೊಳಕ್ಕೆ ಏನು ಅಂದ್ಕೊಳ್ತಾರೋ ಏನೋ ಅಂತ ತೊಗೊಂಡಿರಲ್ಲ. ಇಲ್ಲಿ ಜನಗಳು ಇರಲಿಲ್ಲಲ್ಲ, ಸೈಲೆಂಟಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಶಾಂತವಾಗಿತ್ತು. ಇಲ್ಲೇ ಕುತ್ಕೊಂಡ್ಬಿಡೋಣ ದೇವಸ್ಥಾನದಲ್ಲೇ ಅನಿಸ್ತೈತೆ, ಅಷ್ಟು ಶಾಂತವಾಗಿ ಚೆನ್ನಾಗಿತ್ತು ವಾತಾವರಣ. ಹಾಗೆ ಮಂಟಪದ ಹತ್ರನೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಮಹಿಮಾಪುರ ಅಂದರೆ ಸ್ವಲ್ಪ ಹಳ್ಳಿ ಊರೇ ಇದೆ ಇದು. ಅದಕ್ಕೆ ಇಲ್ಲಿ ಊಟ ಏನು ಸಿಗಲ್ಲ ಅಂತ ಊಟ ಕೂಡ ಮನೆಯಿಂದಾನೇ ತೊಗೊಂಡು ಬಂದಿದ್ವಿ. ಸ್ವಲ್ಪ ಎಷ್ಟು ಬಿಸಿಲಿತ್ತು. ಆ ವಿಡಿಯೋದಲ್ಲಿ ಎಲ್ಲ ಕಪ್ಪಗೆ ಕಾಣಿಸ್ತಾ ಇತ್ತು, ಏನು ಬಂದೇ ಇಲ್ಲವೇನೋ ಅಂದ್ಕೊಂಡೆ ನಾನು. ಆದರೂ ಕ್ಲಿಯರಾಗಿ ಬಂದಿದೆ. ಆವಾಗ ನಾನು ಮೊಬೈಲಲ್ಲಿ ವಿಡಿಯೋ ತೆಗೆಯುವಾಗ ಎಲ್ಲ ಬ್ಲರ್ರಾಗಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ, ಒಂಥರ ಕಪ್ಪಗೆ ಕಾಣಿಸ್ತಾ ಇತ್ತು. ಈಗ ಚೆನ್ನಾಗಿ ಬಂದಿದೆ ನೋಡಿ. ಬಿಸಿಲಿರೋದ್ರಿಂದ ಕ್ಲಿಯರಾಗಿ ಬಂದಿದೆ ವಿಡಿಯೋ. ಆ ಮೊಬೈಲ್ನ ಅಲ್ಲಿಟ್ಟು ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇದು ನೋಡಿ, ಎಲ್ಲ ದೇವಸ್ಥಾನ ಮುಂದನೂ ಇರುತ್ತಲ್ಲ ಕಂಬ, ಗರುಡ ಕಂಬ ಅಂತಾರಲ್ಲ ಆ ಥರ. ಅಲ್ಲೊಬ್ಬರು ಅಜ್ಜಿ ಇದ್ದರು, ಅವ್ರನ್ನ ಮಾತಾಡ್ಸಿದ್ವಿ. ಅವರಿಗೆ 75 ವರ್ಷ ಮೇಲಾಗಿದೆ ಅಂತೆ. ಅವ್ರು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರಂತೆ. ಕ್ಲೀನಿಂಗ್ ಕೆಲಸ ಎಲ್ಲ, ಮೇಂಟೆನೆನ್ಸ್ ಎಲ್ಲ, ಇದು ಏನಾದರೂ ಕ್ಲೀನು ಅದು ಕೆಲಸ ಎಲ್ಲ ಮಾಡ್ತೀವಿ, ಇಲ್ಲೇ ಇದ್ದೀವಿ, ಬೆಳಿಗ್ಗೆಯಿಂದ ಇಲ್ಲೇ ಇರ್ತೀನಿ ನಾನು ಅಂತ ಹೇಳಿದರು. ಅವ್ರನ್ನ ಮಾತಾಡಿಸ್ಕೊಂಡು ನಿಂತಿದ್ವಿ ಸ್ವಲ್ಪ ಹೊತ್ತು. ತುಂಬ ಲಕ್ಷಣವಾಗಿದ್ದರು. ಇವರೆಲ್ಲ ಜನಗಳು, ಹಳ್ಳಿ ಜನಗಳು, ತುಂಬ ನ್ಯಾಚುರಲ್ ಆಗಿ, ತುಂಬ ಗಟ್ಟುಮುಟ್ಟಾಗಿ, ಎಷ್ಟೇ ಇದಾದರೂ ನೋಡಿ ಕನ್ನಡಕನೂ ಹಾಕಿಲ್ಲ ಇವರು. ತುಂಬ ಲಕ್ಷಣವಾಗಿದ್ದರು. ಅವ್ರನ್ನೇ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ವಿ.
ಹಾಗೆ ಸುತ್ತಮುತ್ತ ಓಡಾಡಿಕೊಂಡು ವಿಡಿಯೋ ತಗೊತಾ ಇದ್ವಿ. ನೋಡಿ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಎಲ್ಲಿ ನೋಡಿದ್ರು ಹಸಿರಾಗಿ ಕಾಣಿಸ್ತಾ ಇದೆ. ಈ ಕೂಲಾಗಿರೋ ಸ್ಥಳಗಳಿಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಗಲಾಟೆ ಇಲ್ಲದೆ ಆರಾಮಾಗಿ ಪ್ರಶಾಂತವಾಗಿರುತ್ತೆ. ನೇಚರಲ್ಲಿ ಓಡಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಒಂದ್ಸಲ ಬಂದು ಹೋಗಿ ಎಲ್ಲರೂ. ದೂರ ಏನಿಲ್ಲ, ಬೆಂಗಳೂರಿಂದ 1 ಅವರ್ ಒಳಗಡೆ ಆಗುತ್ತೆ. ನೆಲಮಂಗಲದಿಂದ ಒಂದು 47 ಹತ್ತಿರ ಆಗುತ್ತೆ. ನೆಲಮಂಗಲಗೆ ಮಾದಾವರ ಸ್ಟೇಷನಿಂದ ಒಂದು 47 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ಟೋಲ್ ದಾಟಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ಆಗಲೇ ಮಹಿಮಾಪುರ ಅಂತ ಬೋರ್ಡ್ ಇರುತ್ತೆ. ಅಲ್ಲಿ ಹತ್ರನೇ ಆಗುತ್ತೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದರೆ ಈಸಿಯಾಗಿ ಹೋಗ್ಬೋದು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ನಮ್ಮ ತಂಗಿ ನಾನು. ನೋಡಿ ಬೆಟ್ಟ ಗುಡ್ಡಗಳು ಹೇಗೆ ಕಾಣಿಸ್ತಾ ಇವೆ. ಹಾಗೆ ಕೆಳಗಡೆ ಇಳಿತಾ ಇದ್ದೀವಿ ಮೆಟ್ಲಿಂದ. ಕಾರಲ್ಲಿ ನಿಲ್ಸಿದ್ವಿ ಕೆಳಗಡೆ ಆ ಕಡೆ. ಫೋನ್ ಮಾಡಕ್ಕಿದ್ದೆ ಬಂದು. ಇದು ನಾವೊಂದು ಕಾಲು ಭಾಗ ಮಾತ್ರ 150 ಮೆಟ್ಲು ಮಾತ್ರ ಹತ್ತಿದ್ವಿ. ಉಳಿದಿದ್ದೆಲ್ಲ ರೋಡ್ ಕಾರೇ ಮೇಲೆ ಬಂದಿತ್ತು. ಕಾರಲ್ಲೇ ಬಂದ್ವಿ. ಇದಿಷ್ಟು ಇನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೋಡ್ ಆದಮೇಲೆ ಫುಲ್ ದೇವಸ್ಥಾನದ ಹತ್ರನೇ ಹೋಗ್ಬೋದು. ಅಲ್ಲಿ ಪಾರ್ಕಿಂಗು ಎಲ್ಲ ಇರುತ್ತೇನೋ ಆ ಥರ ಮಾಡ್ತಾರೆ. ಬರ್ತಾ ಈಗೆಲ್ಲ ಕೆಲಸ ನಡೀತಾ ಇದೆ. ನೋಡಿ ಅದು ಕಾರ್ ನಿಲ್ಸಿದ್ದಾರೆ. ಆಟಿಗೆ ಕಾರು ಕಂಡು ಹಾಕಿ ಕಾಣಿಸುತ್ತೆ ದೂರಿಂದ. ನಮ್ಮ ಕಾರ್ ಕೂಡ ಆ ಕಡೆ ನಿಲ್ಸಿದ್ವಿ. ನೋಡಿ ಎಲ್ಲ ಬುಲ್ಡೋಜರ್ ಅದೆಲ್ಲ ಏನೇನೋ ಕೆಲಸ ನಡೀತಾ ಇದೆ. ರೋಲರ್ ಥರ ಎಲ್ಲ ಸಮತಟ್ಟು ಮಾಡ್ತಾ ಇದ್ದಾರೆ. ಎಲ್ಲ ರೋಡನ್ನ ಎಲ್ಲ ಮಣ್ಣು ತಂದು ಹಾಕಿ ಮಾಡ್ತಾ ಇದ್ದಾರೆ. ಹಾಗೇನು ಟಾರ್ ರೋಡ್ ಮಾಡಿಲ್ಲ. ಇನ್ಮೇಲೆ ಬರ್ತಾ ಮಾಡ್ತಾರೆ ಅನಿಸುತ್ತೆ. ನೋಡಿ ಇದು ಬೆಟ್ಟದ ಮೇಲಿಂದ ಹಾಗೆ ಮೇಲೆ ಬೆಟ್ಟದ ಮೇಲಿಂದ ಹೇಗೆ ಕಾಣಿಸುತ್ತೆ ನೋಡಿ ಸುತ್ತಲೂ. ಹಾಗೆ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡ್ರು, ವಿಡಿಯೋ ಕ್ಲಿಪ್ಪಿಂಗ್ಸು. ಇದು ಮಹಿಮಾಪುರ ಅಂತ ಮ್ಯಾಪಲ್ಲಿ ಹಾಕಿದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ಬೆಂಗಳೂರಿಂದ ತುಂಬ ಹತ್ತಿರ. ಮೆಜೆಸ್ಟಿಕ್ಕಿಂದ 1.5 ತಾಸು ಆಗ್ಬೋದು ಅಷ್ಟೇ. ನೋಡಿ ಹಾಗೆ ನಮ್ಮ ತಂಗಿ ನಾನು ಹಾಗೆ ಅಲ್ಲಿ ಓಡಾಡ್ತಾ ಕೆಲವೊಂದು ವಿಡಿಯೋಸ್ನ ತಗೊಂಡು ಡ್ರೈವರಿಗೆ ಕೊಟ್ಟು ಡ್ರೈವರಿಂದ ಡ್ರೈವರ್ ತೆಗೆದಿಟ್ಟಿದ್ದು ವಿಡಿಯೋ ಕ್ಲಿಪ್ಪಿಂಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ.
ನೀವು ಈ ಸ್ಥಳಕ್ಕೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ವಾತಾವರಣ. ನೋಡಿ, ಬೆಟ್ಟದ ಮೇಲೆ ಗಲಾಟೆನೇ ಇಲ್ಲ, ಪ್ರಶಾಂತವಾದ ವಾತಾವರಣ. ಬೆಂಗಳೂರಲ್ಲಿ ಈ ಥರ ನೇಚರ್ ಅಂದರೆ ಈ ಥರ ಆರಾಮದಾಯಕ ಪ್ರಶಾಂತವಾದ ಸ್ಥಳ ಸಿಗೋದು ತುಂಬಾ ಕೆಲವೊಂದಿದೆ ಅಲ್ಲಿ ಕೂಡ, ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ ಇದು ಕೂಡ. ನೋಡಿ, ಹಾಗೆ ಕೆಳಗೆ ಬಂದ್ವಿ. ಕೆಳಗೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ. 1:10 ಆನೆ ಐತೆ ನೋಡಿ. ನೋಡಿ, ಆಂಜನೇಯ ಸ್ವಾಮಿ ಟೆಂಪಲ್ ಅದು. ಸುತ್ತಮುತ್ತಲು ವ್ಯೂ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಕಾರಲ್ಲಿ ನಿಲ್ಸಿದ್ದೀವಿ ನೋಡಿ, ನಮ್ಮ ಕಾರು. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹಳೆ ದೇವಸ್ಥಾನ ಆದರೂ ಕೂಡ ಈಗ ಮತ್ತೆ ರಿನೋವೇಟ್ ಮಾಡಿದ್ದಾರೆ. ಸುತ್ತಲೂ ಚೆನ್ನಾಗೆಲ್ಲ ನೋಡಿ, ಕಂಬಗಳು ಅವೆಲ್ಲ ಈಗ ಮಾಡಿದ್ದದೆಲ್ಲ ರಿನೋವೇಟ್ ಆದಮೇಲೆ. ಇದೆಲ್ಲ ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತ ಹೇಳಿದರು. ಇದು ಕೂಡ ಅಷ್ಟೇ, ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ, ಅದು ಕೂಡ ಹಳೆಯ ದೇವಸ್ಥಾನ. ಅದು ಕೂಡ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಸುತ್ತಮುತ್ತಲು ಹಸಿರು, ಎಲ್ಲಿ ನೋಡಿದ್ರು ಹಸಿರೇ ಕಾಣಿಸುತ್ತೆ. ಅಲ್ಲಲ್ಲೇ ಹುಣಸೆ ಮರ, ಆಲದ ಮರ ಅವೆಲ್ಲ ಇತ್ತು. ರೋಡ್ ನೋಡಿ, ಇದೇ ರೋಡು ಶಿವಗಂಗೆ ಬೆಟ್ಟಕ್ಕೆ ಹೋಗುತ್ತೆ. ಅಲ್ಲೇ ಆಲದ ಮರ ಇತ್ತು. ಆಲದ ಮರ ಬೇರೆ ಇಟ್ಕೊಂಡು ಸ್ವಲ್ಪ ಸ್ನ್ಯಾಪ್ ತಗೊಂಡ್ವಿ, ವಿಡಿಯೋಸ್ನ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಹೀಗೆ ಪ್ರಕೃತಿ ಮಧ್ಯೆ ಓಡಾಡೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಅಲ್ಲಲ್ಲಿ ಹೊತ್ತ ಇತ್ತು, ಹಾವಿನ ಹೊತ್ತ ಅಂತಾರಲ್ಲ, ಹೊತ್ತ ಎಲ್ಲ ಇತ್ತಲ್ಲ ಅಲ್ಲಿ. ಆದರೂ ನಾವು ಯಾವ ಭಯ ಇಲ್ಲದೆ ಓಡಾಡ್ತಾ ಇದ್ವಿ. ಒಂಥರ ಚೆನ್ನಾಗಿ ಅನಿಸುತ್ತೆ. ಗ್ರೀನ್ ಕಂಡ್ಕೊಳ್ಳಿ ಎಲ್ರಿಗೂ ಒಂಥರ ಚೆನ್ನಾಗಿ ಸಂತೋಷ. ಓಡಾಡ್ಕೊಂಡಿದ್ವಿ ಅಲ್ಲೇ ಒಂದು 4 ಗಂಟೆ ಕಳೆದ್ವಲ್ಲಿ. ಬೆಟ್ಟದ ಮೇಲೆ ಒಂದು 2 ಅವರ್ಸು, ಕೆಳಗಡೆ ಒಂದು 2 ಅವರ್ಸು. ಬಟ್ 4 ಗಂಟೆವರೆಗೂ ಅಲ್ಲಿದ್ದು 4 ಗಂಟೆ ಮೇಲೆ ಬಿಟ್ವಿ ನಾವು ಅಲ್ಲಿಂದ. ನೋಡಿ, ಸುತ್ತ ಒಂದು ವ್ಯೂ ತೊಗೊಂಡೆ, ತುಂಬ ಚೆನ್ನಾಗಿದೆ. ಹಾಗೆ ಮನೆಯಿಂದ ಊಟ ತೊಗೊಂಡು ಬಂದಿದ್ವಿ. ಡ್ರೈ ಫ್ರೂಟ್ ಲಾಡು, ಚಪಾತಿ ನಾನೇ ಮಾಡಿದ್ದೆ. ಡ್ರೈ ಫ್ರೂಟ್ ಲಾಡು, ಚಪಾತಿ, ಮೊಸರನ್ನ ನಾನು ಮಾಡಿದ್ದೆ. ಚಪಾತಿ ಮತ್ತು ಬೇಬಿ ಕಾರ್ನ್ ಪಲ್ಯ ನನ್ನ ತಂಗಿ ತಂದಿದ್ಲು. ಹಾಗೆ ಬಾಳೆಹಣ್ಣು ಕೂಡ ತಂದಿದ್ದೆ. ಇಷ್ಟು ತಿಂದ್ರೇ ಹೆವಿ ಆಗಿಬಿಡುತ್ತೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಅದು ಇದು ಮಾಡ್ಕೊಂಡು ಬರ್ಬೋದು. ಇಬ್ಬರೇ ಹೋಗಿದ್ವಲ್ಲ, ಡ್ರೈವರ್ಗೂ ಹಾಕ್ಕೊಟ್ಟೆ, ನಾವು ತಿಂದ್ವಿ ಇಬ್ಬರು. ಇಷ್ಟೇ ಜಾಸ್ತಿ ಆಯಿತು. ಇನ್ನೂ 4 ಚಪಾತಿ ಉಳಿದಿತ್ತು. ಅವೆಲ್ಲ ಮುರಿದು ನಾಯಿಗೆ ಹಾಕಿದೆ. ಅವೆಲ್ಲ ಕಟ್ ಮಾಡಿ ನಾಯಿಗಳಿಗೆ 1-2 ಪೀಸ್ ಹಾಕಿದೆ. ಆಮೇಲೆ ಮೊಸರನ್ನ ಕೂಡ ಉಳಿದಿತ್ತು, ಅದು ಕೂಡ ಹಾಕಿದ್ವಿ ನಾಯಿಗಳಿಗೆ. ಎಲ್ಲ ಖಾಲಿ ಮಾಡ್ಕೊಂಡು ಬಾಕ್ಸ್ಗಳೆಲ್ಲ ತೊಗೊಂಡು ಬಂದ್ವಿ ಅಷ್ಟೇ.
ನೀವು ಎಲ್ಲಾದರೂ ಊಟ ತೊಗೊಂಡು ಹೋಗ್ತಿರಲ್ಲ, ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ. ಅಲ್ಲಿ ಹೇಗೂ ನಾಯಿಗಳು, ಪ್ರಾಣಿ, ಕೋತಿಗಳು ಅವೆಲ್ಲ ಬರ್ತಾ ಇರುತ್ತೆ, ಅವಕ್ಕೆ ಹಾಕೋಕ್ಕೆ ಬರುತ್ತೆ. ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ ಎಲ್ಲಾದರೂ ಊಟ ತೊಗೊಂಡೋಗಿ. ಹಾಗೆ ಒಂದು ಕಾರ್ ರೌಂಡ್ ಹೋಗಿ ಬಂದ್ವಿ 1 ಕಿಲೋಮೀಟ್ರ್ವರೆಗೂ. ನಾನೇ ಡ್ರೈವ್ ಮಾಡ್ಕೊಂಡು ನಾನು ನಮ್ಮ ತಂಗಿ ಇಬ್ಬರು ಹೋಗಿ ಬಂದ್ವಿ. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಆ ಶಾರ್ಟ್ಸ್ ಕೂಡ 1-2-3 ಹಾಕಿದ್ದೀನಿ. ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದಿಲ್ಲ, ಒಂದು 4-5 ಶಾರ್ಟ್ಸ್ ಕೂಡ ಹಾಕಿದ್ದೀನಿ. ಅದನ್ನು ತುಂಬ ಜನ ನೋಡಿ ಲೈಕ್ ಮಾಡಿದ್ದೀರ. ಹೀಗೆ ನನ್ನ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು 1000ಗೆ ಸ್ವಲ್ಪ ಕೆಲವೇ ಸಬ್ಸ್ಕ್ರೈಬರ್ ಮಾತ್ರ ಬಾಕಿ ಉಳಿದಿದ್ದಾರೆ. ಎಲ್ಲರೂ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಿ. ನೋಡಿ ಹಾಗೆ ಆಲದ ಮರದ ರೆಂಬೆಗೆ ಅವ್ರು ಸ್ವಲ್ಪ ಹಾಗೆ ಓಡಾಡಿಕೊಂಡು ಸ್ವಲ್ಪ ಮರದ ರೆಂಬೆಗಳನ್ನ ಇಟ್ಕೊಂಡು ಆಟ ಆಡಿ. ಇಲ್ಲಿ ಯಾರೇ ಬಂದರೂ ಮಕ್ಕಳ ಥರ ಆಗಿಬಿಡ್ತಾರೆ. ಮಕ್ಕಳ ವಯಸ್ಸಲ್ಲಿ ಏನು ಮಾಡಿದ್ವು ಅದು ಆ ಥರ ಎಲ್ಲ ಆಟಗಳು ಬಂದುಬಿಡ್ತು. ನೋಡಿ ಹೇಗೆ ಜಂಪ್ ಮಾಡ್ತಾ ಇದ್ದೀನಿ. ಎಲ್ಲ ಬರ್ತದೆ ಬಾ. ಹಾಗೆ ಏನೋ ಖುಷಿಯಾದಾಗೆಲ್ಲ ಹೀಗೆ ತಾನಾಗೆ ಬಂದ್ಬಿಡುತ್ತೆ. ಇವೆಲ್ಲ ಖುಷಿಯಿಂದ ಹೀಗೆ ಮಕ್ಕಳ ಥರ ಆಗಿಬಿಡ್ತೀವಿ. ಅದೊಂಥರ ಬಾಲ್ಯದ ನೆನಪೆಲ್ಲ ಬರುತ್ತೆ. ಅವಾಗ ನಾವು ಹೀಗೆ ಮಾಡ್ತಿದ್ವಲ್ಲ, ನಾವು ಚಿಕ್ಕವರಿದ್ದಾಗ ಮರ ಹತ್ತಿದ್ವಲ್ಲ ಅಂತ ಎಲ್ಲ ನೆನೆಸ್ಕೊಳ್ತಾ ಇರ್ತೀವಿ. ನೋಡಿ ಇಲ್ಲಿ ಮರಗಳು ಎಷ್ಟು ನೇಚರ್ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ತಂಗಿ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ನೇಚರ್ ಮಧ್ಯೆ ಈಗ ಓಡಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ. ಸುಮ್ಮನೆ ಹಾಗೆ ಓಡಾಡಬೇಕು ಅನ್ನಿಸ್ತಾ ಇರುತ್ತೆ ನೇಚರ್ ಮಧ್ಯೆ. ನೋಡಿ ಹಾಗೆ ಬೆಂಗಳೂರಿಗೆ ಬಂದು ತಲುಪಿದಾಗ ತುಂಬ ಮಳೆ ಬರ್ತಾಯಿತ್ತು. ಹಾಗೆ ಮಳೆಯಲ್ಲೂ ಎಲ್ಲೂ ನಿಲ್ಲದೆ ಬಂದ್ವಿ. ಇದುವರೆಗೆ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು.